ಓಂ ಶಾಂತಿ. ಡೇಟ್ ಆಗಿದೆ 18 ಜನವರಿ 1975. 2 ಮುರಳಿ ಇದ್ದಾವೆ, ಸೇಮ್ ದಿನಾಂಕದ್ದು. ಅವೇಕ್ ಬಾಪ್ದಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ, ಸಾಕ್ಷಾತ್ಕಾರ ಮೂರ್ತ್ और फरिश्ता मूर्त बनने का निमंत्रण. ಬಾಬಾ ನಮಗೆ ನಿಮಂತ್ರಣ ಕೊಟ್ಟಿದ್ದಾರೆ, ಆಮಂತ್ರಣ ಕೊಟ್ಟಿದ್ದಾರೆ. ಏನಕ್ಕೆ? ಸಾಕ್ಷಾತ್ಕಾರ ಮೂರ್ತ ಆಗಬೇಕು, ನೀವು ಫರಿಸ್ತಾ ಆಗಬೇಕು ಅಂತ ಹೇಳ್ತಾರೆ ಬಾಬಾ. ಪವಿತ್ರ ಭವ ಅವರು ಯೋಗಿ ಭವ. ಈ 4-5 ದಿವಸದ ಹಿಂದೆ ಅದೇ ಹೇಳಿದ್ರಲ್ಲ ಬಾಬಾ. ನಿರಂತರ ಯೋಗಿ ಭವ, ಪವಿತ್ರ ಭವ. ಇವತ್ತು ಬಾಬಾ ಏನು ಹೇಳ್ತಾರೆ? ಪವಿತ್ರ ಭವ और ಯೋಗಿ ಭವ का ಅಮರ್ ವರದಾನ್ ದೇನೆ ವಾಲೆ. ಈ ವರದಾನ ಯಾರು ಕೊಡ್ತಾರೆ? ಶಿವಬಾಬಾ. ಎಂಥ ವರದಾನ ಅಂತಿದು? ಅಮರ್, ಪವಿತ್ರ ಭವ, ಯೋಗಿ ಭವ. ಯುಗ ಯುಗಕ್ಕೂ ಈ ವರದಾನ ನಿಮಗಿರ್ತದೆ ಅಂತ ಹೇಳ್ತಾರೆ ಬಾಬಾ. ಈ ವರದಾನದಿಂದನೇ ನಾವು ಸತ್ಯುಗ ಮತ್ತು ತ್ರೇತಾಯುಗದಲ್ಲೇನಿರ್ತೀವಿ, ಆರಾಮಾಗಿರ್ತೀವಿ. सर्वात्माओं के स्नेही परमपिता शिव बाबा बोले, सर्व स्नेही आत्माओं को स्नेह का रिस्पॉन्स स्नेह से दे रहे हैं. बाबा ಸರ್ವ ಸ್ನೇಹಿ ಆತ್ಮಗಳ ನಾವು ಮಧುಬನಕ್ಕೆ ಯಾಕೆ ಹೋಗ್ತೀವಿ? ಪರಮಾತ್ಮನ ಮೇಲೆ ಸ್ನೇಹ ಅದ, ನಮಗೆ ಪ್ರೇಮ ಅದ. ಆ ಪ್ರೇಮದಿಂದ, ಆ ಸ್ನೇಹದಿಂದ ಏನು ಮಾಡ್ತೀವಿ? ಓಡೋಡಿ ಮಧುಬನಕ್ಕೆ ಹೋಗ್ತೀವಿ. ಆ ಸ್ನೇಹದ ರೆಸ್ಪಾನ್ಸ್ ಆಗಿ ಬಾಬಾನ ಏನು ಕೊಡ್ತಾರೆ? ನಮಗೆ ಸ್ನೇಹ ಕೊಡ್ತಾರೆ. ಸ್ನೇಹ ಸಿಗತ್ತಲ್ಲ ಅಲ್ಲೆಲ್ಲ ಆತ್ಮಗಳು ಎಷ್ಟು ಸ್ನೇಹ ಕೊಡ್ತಾರೆ. ಬಾಬಾ ಆ ಆತ್ಮಗಳ ಮುಖಾಂತರ ನಮಗೇನು ಮಾಡ್ತಾರೆ? ಸ್ನೇಹ ಕೊಡ್ತಾರೆ. ನೈನೋಂಕೆ ಅಸುವನ್ ಮೋತಿ ಗಲೆ ಕಿ ಮಾಲಾ ಜೋ ಬಚ್ಚೋ ನೆ बाप दादा को पहनाई है उसके रिटर्न में ಬಾಬಾ ಹೇಳ್ತಾರೆ, ನೈನೋಂಕಿ ಮೋತಿ. ನಾವು ಮಕ್ಕಳು ಕೂಡ ಏನು ಮಾಡ್ತೀವಿ? ಬರೀ ಬಾಬಾನ್ನೇ ನೋಡ್ತೀವಲ್ಲ. ಆಮೇಲೆ ಗಲೇಕಿ ಮಾಲ, ಇದನ್ನು ಜಾನಕಿ ದಾದಿ ಏನು ಮಾಡ್ತಿದ್ರು? ಎಲ್ಲ ಮಿಲನ ಆದ ಕೂಡಲೇ ಕೈ ಮಾಡಿ ಓಡೋಡಿ ಹೋಗಿ ಏನು ಮಾಡ್ತಿದ್ರು? ಬಾಬಾ ಕೊಳ್ಳಿಗೆ ಬೀಳ್ತಿದ್ರಲ್ಲ. ಬಾಬಾ ಹೇಳ್ತಾರೆ, ಗಲೇಕಿ ಮಾಲ ಜೋ ಬಚ್ಚೋನೆ ಬಾಪ್ ದಾದಾ ಕೋ ಪೆಹನಾಯಿ ಹೇ. ನೀವು ಮಕ್ಕಳು ಏನು ಮಾಡ್ತೀರಿ? ಬಾಬಾಗ ಹಾಕಿದ್ದೀರಾ ಮಾಲೆಯನ್ನು. ಉಸ್ಕೆ ರಿಟರ್ನ್ ಮೇ, ಅದರ ರಿಟರ್ನ್ ಆಗಿ ಬಾಬಾ ನಮಗೇನು ಕೊಡ್ತಾರೆ? ಜ್ಞಾನ ರತ್ನೋಂಕಿ ಮಾಲಾ ಬಾಪ್ ದಾದಾ ದೇ ರಹೇ ಹೇ. ಅದಕ್ಕೆ ರಿಟರ್ನ್ ಆಗಿ ಬಾಬಾ ನಮಗೇನು ಮಾಡ್ತಿದ್ದಾರೆ? ಜ್ಞಾನದ ರತ್ನಗಳ ಮಾಲೆಯನ್ನು ಕೊಡ್ತಿದ್ದಾರೆ. आज अमृत वेले हर एक स्नेही बच्चे का संकल्प बाप दादा के पास पहुंच गया. ಇಂದು ಅಮೃತ ವೇಲದಲ್ಲಿ ಪ್ರತಿಯೊಂದು ಸ್ನೇಹಿ ಮಕ್ಕಳ ಸಂಕಲ್ಪ ಬಾಪ್ ದಾದಾರ ಹತ್ತಿರ ಬಂದ್ಬಿಡ್ತು ಅಂತ ಹೇಳ್ತಾರೆ ಬಾಬಾ. ಏನು? ಹರೇಕ್ ಕಿ ರೂಹ ರೂಹಾನ್, ಹರೇಕ್ ಕಾ ಶುಭ ಸಂಕಲ್ಪ, ಹರೇಕ್ ಕಾ ಕಿಯಾ ಹುವಾ ವಾಯ್ದಾ ಪಹುಂಚಾ. ಏನು ಬಂದ್ಬಿಡ್ತು ಬಾಬಾಗೆ? ಯಾವ ಸಂಕಲ್ಪ ಬಂದ್ಬಿಡ್ತು ಅಂದರೆ, ಪ್ರತಿಯೊಬ್ಬರ ರೂಹಾನ್ ಆತ್ಮಿಕ ವಾರ್ತಾಲಾಪ, ಪ್ರತಿಯೊಬ್ಬರ ಶುಭ ಸಂಕಲ್ಪ, ಪ್ರತಿಯೊಬ್ಬರು ಮಾಡಿದಂತಹ ಪ್ರತಿಜ್ಞೆ ಬಾಬಾರವ್ರಿಗೆ ಬಂದು ತಲುಪ್ತು. ಉಸ್ ಸರ್ವ ರೂಹಾನ್ ಕೆ ರೆಸ್ಪಾನ್ಸ್ ಮೇ ಬಾಪ್ ದಾದಾ ಸ್ವಯಂ ಅವ್ಯಕ್ತ ಮೇ ಮಿಲನ್ ಕೆ ತಮನ್ನಾ ಕರ್ ರಹೇ ಹೇ. ಅಮೃತ ವೇಳೆಯಲ್ಲಿ ನೀವು ಏನೇನು ಮಾಡಿದ್ದೀರಾ? ಶುಭ ಸಂಕಲ್ಪ ಮಾಡಿದ್ದೀರಾ, ರೂಹಾನ್ ಮಾಡಿದ್ದೀರಾ. ಅದಕ್ಕೆ ಪ್ರತಿಯಾಗಿ ಬಾಬಾ ಏನು ಮಾಡ್ತಾರೆ? ನಮಗೆ ಅವ್ಯಕ್ತ ಮಿಲನ್ ಮಾಡೋಕ್ಕೆ ಅಭಿಲಾಷ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಬಾಬಾ. ಬಾಪ್ ಕೋ ಬಚ್ಚೆ ವ್ಯಕ್ತ ಮೇ ಬುಲಾತೆ ಹೇ, ಬಾಪ್ ಕೋ ಬಚ್ಚೆ ವ್ಯಕ್ತ ಮೇ ಬುಲಾತೆ ಹೇ. ಬಾಬಾ ನೀ ಬಾ ಅಂತ ನಿರಾಕಾರ ಸ್ಥಿತಿಯಲ್ಲಿರ್ತಕ್ಕಂಥ ಬಾಬಾರವರನ್ನು ವ್ಯಕ್ತದಲ್ಲಿ ಕರಿತೀವಿ ನಾವು, ಸಾಕಾರದಲ್ಲಿ ಬಾ ಅಂತ ಕರಿತಿದ್ದೀವಿ. ಅವ್ರ ಬಾಪ್ ಬಚ್ಚೋಂಕೋ ಅವ್ಯಕ್ತ ವತನ್ ಮೇ ಬುಲಾ ರಹೇ. ನಾವು ವ್ಯಕ್ತದಲ್ಲಿ ಬಾ ಅಂತ ಕರಿತೀವಿ, ಬಾಬಾ ಮಕ್ಕಳೇ ಅವ್ಯಕ್ತ ವತನದಲ್ಲಿ ಬರ್ರಿ ಅಂತ ಕರೀತಾರೆ.
बाप को बच्चे व्यक्त में बुलाते हैं और बाप बच्चों को अव्यक्त वतन में बुलाते हैं। यही बच्चों के प्रति बाप की शुभ इच्छा है। ಬಾಬಾಂದು ಇಚ್ಛೆ ಏನಾಗಿದೆ? ಅವ್ಯಕ್ತದಲ್ಲಿ ಬರ್ರಿ ಮಕ್ಕಳೇ, ಅವ್ಯಕ್ತ ವತನದಲ್ಲಿ ಬರ್ರಿ ಅಂತ ಕರೀತಿದ್ದಾರೆ ಬಾಬಾ. अब बताओ कितने समय में ಅವ್ಯಕ್ತ ವತನ್ ಪಧಾರೆಂಗೆ? ಈಗ ಹೇಳಿ, ಎಷ್ಟು ದಿವಸದಲ್ಲಿ ನೀವು ಅವ್ಯಕ್ತ ಆಗಿ ನನ್ನ ಕಡೆ ಬರ್ತೀರಾ ಅಂತ ಕೇಳ್ತಾರೆ ಬಾಬಾ. ನಾವು ಹೇಳ್ತೀವಿ ಬಾಬಾ ಈ ಸದ್ದೇ ಬರ್ತೀವಿ ಅಂತ. ಹಂಗೆ ಕರ್ಕೊಳ್ಳಲ್ಲ ಬಾಬಾ. ಹೋಗಬೇಕು ಅಂದರೆ ಹೆಂಗೆ ಹೋಗಬೇಕು? ಮೊದಲು ಹೆಂಗೆ ಬಂದಿದ್ವೋ ಹಾಗೆ ವಾಪಸ್ ಹೋಗ್ಬೇಕು. ಮೊದಲು ಹೆಂಗೆ ಬಂದಿದ್ವಿ? ಸ್ವಚ್ಛ ಇದ್ವಲ್ಲ ಬರುವಾಗ, ಅದೇ ಥರನೇ ನಾನು ಆತ್ಮ ಏನಾಗಬೇಕು? ಸ್ವಚ್ಛ ಆಗಿ ಹೋದಾಗ ಮಾತ್ರ ಬಾಬಾ ಕರ್ಕೊಳ್ತಾರೆ. ನಾವೆಲ್ಲ ತಯಾರಿದ್ದೀವಿ ಹೋಗೋಕ್ಕೆ, ಹಂಗೆ ತಯಾರಿ ಇಲ್ಲ ಅಂತಾರೆ ಬಾಬಾ. ಅವ್ಯಕ್ತ ವತನ್ ಕಾ ಮಿಲನ್ ಕಿತನಾ ಸುಂದರ್ ಹೇ ಉಸ್ಕೋ ಜಾನ್ತೆ ಹೋ? ಅದನ್ನು ಅನುಭವ ಮಾಡ್ರಿ ಅಂತಾರೆ ಬಾಬಾ. ಅವ್ಯಕ್ತ ಮಿಲನದ ಅನುಭವ ಬಹಳ ಸುಂದರವಾಗಿರ್ತದೆ, ಅದನ್ನು ಅನುಭವಿಸಿ. ಬಾಪ್ ದಾದಾ ಭೀ ಬಚ್ಚೋಂ ಕೆ ಸಿವಾಯ್ ವಾಪಸ್ ಘರ್ ನಹಿ ಜಾ ಸಕ್ತೆ. ಬಾಪ್ ದಾದಾ ನಮ್ಮನ್ನು ಬಿಟ್ಟು ವಾಪಸ್ ಮನೆಗೆ ಹೋಗೋದಿಲ್ಲ. ವಾಪಸ್ ಮನೆಗೆ ಹೋಗೋದಂದ್ರೆ ಎಲ್ಲಿ? ಪರಮಧಾಮಕ್ಕೆ ಹೋಗಬೇಕು. ನಮ್ಮನ್ನು ಬಿಟ್ಟು ಬಾಬಾ ಹೋಗೋದಿಲ್ಲ. ಅದಕ್ಕೆ ಬಾಬಾ ಏನು ಮಾಡ್ತಿದ್ದಾರೆ? ಮಕ್ಕಳೇ ಅವ್ಯಕ್ತ ವತನದಲ್ಲಿ ಬರ್ರಿ ಅಂತ. ಹೋಗ್ಬೇಕಂದ್ರೆ ಏನು ಮಾಡಬೇಕು? ಪರ್ಫೆಕ್ಟ್ ಆಗಬೇಕು, ಸಂಪನ್ನ ಆಗಬೇಕು, ಬಾಪ್ ಸಮಾನ ಆಗಬೇಕು, ಕರ್ಮಾತೀತ ಆಗಬೇಕು. घर जाने से पहले अव्यक्त फरिश्तों की महफिल ಅವ್ಯಕ್ತ ವತನ್ ಮೇ ಹೋತಿ ಹೈ. ಪರಮಧಾಮಕ್ಕೆ ಹೋಗಬೇಕು ಅಂತಂದರೆ ಅದಕ್ಕಿಂತ ಮುಂಚೆ ಅವ್ಯಕ್ತ ಫರಿಸ್ತ ಆಗಿ ಆ ಮೆಹಫಿಲ್ನಲ್ಲಿ ಅವ್ಯಕ್ತ ವತನದಲ್ಲಿ ಹೋಗಬೇಕಾಗ್ತದೆ. उस महफिल में बाप दादा सब स्नेही बच्चों का आह्वान कर रहे हैं. ಯಾವ ಮೆಹಫಿಲ್? ಅವ್ಯಕ್ತ ಸೂಕ್ಷ್ಮತನದಲ್ಲಿ ಮೊದಲು ಬಾಬಾ ನಮ್ಮನ್ನು ಕರೀತಿದ್ದಾರೆ. ಸೂಕ್ಷ್ಮತನದಲ್ಲಿ ಹೋಗಿ ನಂತರ ಎಲ್ಲಿ ಹೋಗಬೇಕಾಗಿದೆ? ಪರಮಧಾಮಕ್ಕೆ ಹೋಗಬೇಕು. बच्चे बाप का पुरानी दुनिया में आह्वान करते व बुलाते हैं, लेकिन बाप आप बच्चों को फरिश्तों की दुनिया में बुला रहे हैं. ನೋಡ್ರಿ, ನಾವು ಕರೆಯೋದಕ್ಕೂ ಬಾಬಾ ಕರೆಯೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ. ನಾವು ಹೆಂಗೆ ಕರಿತೀವಿ? ಈ ಪತಿತ ಜಗತ್ತಿನಲ್ಲಿ ಬಾ ಅಂತ ಕರಿತೀವಿ, ಮತ್ತು ಪತಿತ ಶರೀರದಲ್ಲೇ ಬಾ ಅಂತ ಕರಿತೀವಿ. ಆದರೆ ಬಾಬಾ ಅವ್ಯಕ್ತ ವತನದಲ್ಲಿ ಕರೀತಾರೆ, ಶ್ರೇಷ್ಠ ದೇಶದಲ್ಲಿ, ಸೂಕ್ಷ್ಮ ವತನದಲ್ಲಿ ಬಾಬಾ ಶ್ರೇಷ್ಠ ಅಲ್ಲ ಅದು. ಅಂಥ ಶ್ರೇಷ್ಠ ವತನಕ್ಕೆ ಬಾಬಾ ನಮ್ಮನ್ನು ಕರೀತಾರೆ. ಯಾರ್ಯಾರ ಬುದ್ಧಿ ಹೆಂಗಿದೆ ಹಾಗೆ ಕರಿಬೇಕಲ್ಲ. ನಮ್ಮ ಬುದ್ಧಿ ಹೆಂಗದ? ಪತಿತಾಗಿದೆ, ಪತಿ ಜಗತ್ತಿನಲ್ಲೇ ಬಾ ಅಂತೀವಿ. ಬಾಬನ ಬುದ್ಧಿ ಇರೋದು ಶ್ರೇಷ್ಠ ಬುದ್ಧಿ, ಶ್ರೇಷ್ಠ ಜಾಗಕ್ಕೆ ಕರೀತಾರೆ ಬಾಬಾ. ಬಾಬಾ ಹೇಳ್ತಾರೆ, बच्चे बाप को पुरानी दुनिया में आह्वान करते व बुलाते हैं, लेकिन बाप आप बच्चों को फरिश्तों की दुनिया में बुला रहे हैं. ಫರಿಶ್ತೋಂ ಕಿ ದುನಿಯಾ ಅಂತಂದ್ರೇನು? ಏಲಿಯನ್ಸ್ ಅಂತ ಹೇಳ್ತೀವಿ ನಾವು. ಅಂಥ ಒಂದು ಸುಂದರವಾದ ಜಗತ್ತಿಗೆ ಬಾಬಾ ನಮ್ಮನ್ನು ಕರೀತಿದ್ದಾರೆ. ಸುಂದರವಾದ ಜಗತ್ತಿಗೆ ಹೋಗಬೇಕು ಅಂದರೆ ನಾವು ಹೆಂಗೆ ಹೋಗಬೇಕು? ಸುಂದರವಾಗಿ ಹೋಗಬೇಕು. ಈಗ ಬರೀ ಒಂದು ಯಾರೇ ನಮಗೆ ಮದುವೆಗೆ ಆಹ್ವಾನ ಮಾಡ್ತಾರೆ ಅಂತ ಕೊಡ್ರಿ, ಹೆಂಗೆ ಹೋಗ್ತೀವಿ ಮದುವೆಗೆ? ಮದುವೆಗೆ ಹೆಂಗೆ ತಯಾರಾಗಿ ಹೋಗ್ತೀವಲ್ಲ, ಸುಂದರವಾಗಿ ಎಲ್ಲರೂ ಅಲ್ಲೆಲ್ಲರೂ ಚಲೋನೇ ಇರ್ತಾರೆ. ನಾವು ಚಲೋ ಕಾಣಿಸ್ಬೇಕು ಅಂತ ರೆಡಿಯಾಗಿ ಹೋಗ್ತೀವಿ. ಮತ್ತು ಈಗ ಸೂಕ್ಷ್ಮತನ ಹೆಂಗದ? ಪವಿತ್ರ, ಅದು ಏಕ್ದಮ್ ಸಂಪೂರ್ಣ ಪವಿತ್ರ ಲೋಕ. ಅಂಥ ಲೋಕಕ್ಕೆ ಹೋಗ್ಬೇಕಂದ್ರೆ ನಾವು ಏನಾಗಬೇಕು? ನಾನಾತ್ಮ ಸುಂದರವಾಗಿ ಹೋಗಬೇಕು. ಹೊರಗಡೆ ದೇಹ ಶೃಂಗಾರ ಮಾಡ್ತೀವಿ, ಅವ್ಯಕ್ತ ವತನಕ್ಕೆ ಹೋಗ್ಬೇಕಂದ್ರೆ ನಾನಾತ್ಮ ಶೃಂಗಾರ ಆಗಬೇಕು. ನಾನಾತ್ಮ ಶೃಂಗಾರ ಆಗೋದಂದ್ರೇನು? ಎಲ್ಲ ಗುಣಗಳ ಸಂಪನ್ನ ಆಗಬೇಕು. ಅದನ್ನು ಹೇಳ್ತಾರೆ ಬಾಬಾ. ಜहाँ से साथ साथ रूहों की दुनिया में चलेंगे. ಅಲ್ಲಿ ಹೋಗಿ ಮತ್ತೆಲ್ಲಿ ಹೋಗ್ತೀವಿ ನಾವು? ಆತ್ಮಗಳ ಮನೆಗೆ ಹೋಗ್ತೀವಿ. यह अलौकिक अव्यक्त निमंत्रण भाता है. अगर भाता है
तो क्या व्यक्त जन्म व्यक्त भाव भूला नहीं आता है, बाप समान ನಿರಂತರ ಫರಿಸ್ತಾ बनना नहीं आता. ಅಲ್ಲಿ ಹೋಗ್ಬೇಕು ಅನ್ನಿಸ್ತದಲ್ಲ, ನಿಮಗೆ ಹೋಗ್ಬೇಕು ಅನ್ನಿಸ್ತೈತಿ ಅಂತಂದರೆ ಏನಾಗಬೇಕು? ವ್ಯಕ್ತ ಜನ್ಮದಿಂದ ವ್ಯಕ್ತ ಭಾವವನ್ನು ನಾವೇನು ಮಾಡಬೇಕಾಗ್ತದೆ? ಮರಿಬೇಕಾಗ್ತದೆ. ಮರೆತು ಬಾಪ್ ಸಮಾನ್ ನಿರಂತರ ಫರಿಸ್ತಾಗಿ ಹೋಗಬೇಕಾಗ್ತದೆ. ಆಗಕ್ಕಾಗೋದಿಲ್ವಾ? ಅಲ್ಲಿ ಹೋಗ್ಬೇಕಂತಾರೆ ಅನ್ನಿಸ್ತದೆ, ಫರಿಸ್ತಾರೆ ಆಗೋದಿಲ್ಲ. ಮತ್ತು ಹೆಂಗಂತಾರೆ ಬಾಬಾ? ಬಾಬಾ ಹೇಳ್ತಾರೆ, एक सेकंड का संकल्प निरंतर दृढ़ करना नहीं आता. एक सेकंड का संकल्प, ಒಂದು ಸೆಕೆಂಡಿನ ಸಂಕಲ್ಪ ನಿರಂತರ ದೃಢವಾಗಿ ಇರೋಕ್ಕಾಗೋದಿಲ್ವೇನು? बनना ही है, आना ही है. ऐसे सेकंड के संकल्प की टिकटें लेनी नहीं आती. ಆಗಲೇಬೇಕಾಗಿದೆ, ಹೋಗಲೇಬೇಕಾಗಿದೆ, ಒಂದೇ ಸೆಕೆಂಡ್ನಲ್ಲಿ ಸ್ಥಿತ ಆಗಲಿಕ್ಕಾಗೋದಿಲ್ಲೇನು ಅಂತ ಕೇಳ್ತಾರೆ ಬಾಬಾ. ಕ್ಯಾ ಶಕ್ತಿ ರೂಪಿ ಖಜಾನಾ ಹೋತೆ ಹುए भी यह टिकट रिजर्व नहीं करा सकते. ಬಾಬಾ ಎಲ್ಲ ಶಕ್ತಿಗಳನ್ನು ಕೊಟ್ಟಿದ್ದಾರೆ, ಎಲ್ಲ ಜ್ಞಾನವನ್ನು ಕಲಿಸಿದ್ದಾರೆ, ಎಲ್ಲ ಖಜಾನೆಯನ್ನು ಕೊಟ್ಟಿದ್ದಾರೆ. ಖಜಾನೆ ಕೊಟ್ಟ ಮೇಲೆ ಟಿಕೆಟ್ ರಿಸರ್ವೇಷನ್ ಮಾಡೋಕ್ಕಾಗೋದಿಲ್ಲೇನು? ಎದಕ್ಕೆ ಟಿಕೆಟ್ ರಿಸರ್ವೇಷನ್ ಮಾಡಬೇಕು? फरिश्ता आगोಕ್ಕೆ, शांति धामक होगಕ್ಕೆ. विश्व की सर्वात्माओं को नज़र से निहाल कर उन्हें भी अपने साथ मुक्ति जीवन मुक्ति रूपी वर्षा बाप से नहीं दिला सकते हो. ನಾವಷ್ಟೇ ಹೋಗೋದಲ್ಲ, ಮತ್ತು ಇನ್ನೊಂದು ಕೆಲಸ ಒಪ್ಪಿಸಿದ್ದಾರೆ, ಒಬ್ಬರೇ ಬರೋದಲ್ಲ. ಬ್ರಹ್ಮಬಾಬಾ ಯಾಕೆ ಕೂತಿದ್ದಾರೆ? ಶಿವಬಾಬಾ ಬ್ರಹ್ಮಬಾಬನ ಒಬ್ಬನೇ ಕರ್ಕೊಳ್ಳಂಗಿಲ್ಲ ಅವರು. ನಿನಗೆ ಡ್ಯೂಟಿ ಕೊಟ್ಟಿನಿ, ಎಲ್ಲರನ್ನ ಕರ್ಕೊಂಬ ಅಂತ ಹೇಳ್ಯಾರ. ಹೆಂಗೆ ಶಿವಬಾಬಾ ಬ್ರಹ್ಮಬಾಬಾಗೆ ಎಲ್ಲರನ್ನ ಕರ್ಕೊಂಬ ಅಂತ ಹೇಳಿದಾರೋ, ನಮಗೂ ಅದೇ. ಮಕ್ಕಳೇ, ನೀವು ಒಬ್ಬರೇ ಬರೋದಿಲ್ಲ. ಇಲ್ಲಿ ನಜರ್ ಸೆ ನಿಹಾಲ್ ಕರ್ಕೆ, ನಿಮ್ಮ ದೃಷ್ಟಿ ಅವ್ರಿಗೆ ಕೊಟ್ಟು ಅವ್ರ ದೃಷ್ಟಿಯಿಂದ ಏನು ಮಾಡಬೇಕು? ನಮ್ಮ ಹಿಂದಿಂದ ಬರಬೇಕು, ಚೇಂಜ್ ಆಗಬೇಕು, ಪರಿವರ್ತನೆ ಆಗಬೇಕು. ಈ ಹೊರಗಡೆ ಮಾಡ್ತಾರೆ ನೋಡ್ರಿ ತಾಂತ್ರವಿದ್ಯೆ, ಹಿಂಗೆ ನೋಡಿದ ಕೂಡಲೇ ಅವ್ರು ಬೆನ್ನತ್ತಿ ಬರ್ತಾರಂತೆ. ಹೊರಗಡೆ ಅದಲ್ಲ ಅದು, ಮತ್ತು ಅದು ತಂತ್ರವಿದ್ಯೆ. ಇದು ಪರಮಾತ್ಮನ ವಿದ್ಯೆ. ಪರಮಾತ್ಮನ ಶಕ್ತಿಯ ದೃಷ್ಟಿ ಕೊಟ್ಟ ತಕ್ಷಣ ಪರಿವರ್ತನೆ ಆಗೋದಿಲ್ಲ ಏನು ಅಂತ ಕೇಳ್ತಾರೆ ಬಾಬಾ. ಅವ್ರಿಗೇನು ಮಾಡಬೇಕು? ದೃಷ್ಟಿಯಿಂದ ನಿಹಾಲ್ ಮಾಡಿ ತಮ್ಮ ಜೊತೆಗೆ ಮುಕ್ತಿ ಜೀವನ್ ಮುಕ್ತಿ ಆಸ್ತಿಯನ್ನು ಕೊಟ್ಟು ಏನು ಮಾಡಬೇಕು? ಬಾಪ್ ಸೆ ವರ್ಷಾ ಬಾಪ್ ಸೆ ನಹಿ ದಿಲಾ ಸಕ್ತೆ ಹೋ. ಅವ್ರಿಗೆ ಹೇಳಬೇಕು, ತಂದೆಯಿಂದ ಶಕ್ತಿ ತಗೊಳ್ಳಿ ಅಂತ. बाप के या अपने भक्तों को भटकने से जल्दी छुड़ाने का शुभ संकल्प तीव्र रूप से उत्पन्न होता है. बाप के या अपने भक्तों को, ತಂದೆಯ ಭಕ್ತರು, ಶಿವಬಾಬನ ಭಕ್ತರಾಗಿರ್ಬೋದು ಅಥವಾ ನಿಮ್ಮ ಭಕ್ತರಾಗಿರ್ಬೋದು, ಅವ್ರು ಏನು ಮಾಡ್ತಿದ್ದಾರೆ? ನಾನು ಆ ಕಡೆ ಈ ಕಡೆ ಭಟಕ್ ರಹಿ ಹೇ, ಅಲೆದಾಡ್ತಿದ್ದಾರೆ. ಅವರನ್ನೇನು ಮಾಡಬೇಕು? ಜಲ್ದಿ ಅದು ಅಡ್ಡಾಡ್ದನ್ನು ಮುಕ್ತಿ ಕೊಟ್ಟು ಶುಭ ಸಂಕಲ್ಪದಿಂದ ಅವ್ರಿಗೇನು ಮಾಡಬೇಕು? ಉತ್ಪನ್ನ ಹೋತಾ ಹೇ ಸಂಕಲ್ಪ, ತೀವ್ರ ರೂಪ ಸೆ ಉತ್ಪನ್ನ ಹೋತಾ ಹೇ. रहम दिल बाप के बच्चे हो, ನೀವೇನಾಗಿದ್ದೀರಾ? ಕರುಣಾಮಯ ದಯಾಮಯ ತಂದೆಯ ಮಕ್ಕಳಾಗಿದ್ದೀರಾ. सुख अशांति में तड़पती हुई आत्माओं को देखते हुए सहन कर सकते हो. ನೋಡ್ತಾ ಇದ್ದೀವಲ್ಲ ಏನೇನಾಗ್ಲಿಕ್ಕತ್ತದ ಈಗ. ಎಷ್ಟೊಂದು ಆತ್ಮಗಳು ಏನಾಗಿದ್ದಾವೆ? ದುಃಖದಲ್ಲಿದ್ದಾವೆ, ಅಶಾಂತಿನಲ್ಲಿದ್ದಾವೆ, ಒದ್ದಾಡ್ತಾ ಇದ್ದಾವೆ. ಅಂಥ ಆತ್ಮಗಳನ್ನು ನೋಡಿ ನಿಮಗೆ ಹೆಂಗೆ ಸಹನ ಆಗ್ತದೆ ಅಂತ ಕೇಳ್ತಾರೆ ಬಾಬಾ. ಅದು ಹೆಂಗೆ ಸುಮ್ಮ ಕೂಡ್ತೀರಿ ನೀವು? ಮೊನ್ನೆ ನೋಡಿದ್ವಲ್ಲ, ಇರಾನ್ ಅಮೇರಿಕಾ ಇಸ್ರೇಲ್ ಯುದ್ಧ ನಡೆದ್ರೆ ಒಂದು ಬಿಲ್ಡಿಂಗ್ ಮೇಲೆ ಕ್ಷಿಪಣಿ ಹಾಕಿದರೆ 160 ಶಾಲೆಯ ಮಕ್ಕಳು ಸತ್ತಿದ್ದಾರೆ. ಎಷ್ಟು ಘನಘೋರ ಅದು, ಹತ್ಯೆಲ್ಲ ಅದು. ಅವ್ರು ಇವ್ರಿಗೆ ಹೊಡಿತಾರೆ, ಇವ್ರು ಅವ್ರಿಗೆ ಹೊಡಿತಾರೆ, ಅವರು ಅಶಾಂತಿ, ಇವರು ಅಶಾಂತಿ, ಅವರು ದುಃಖ, ಇವರು ದುಃಖ. ಅದು ಅಷ್ಟಕ್ಕೆ ಸೀಮಿತ ಅದೇನದು? ಅದೇನಾಗ್ತಿದೆ? ಇಡೀ ವಿಶ್ವಕ್ಕೆ ಅದರದ್ದು ಪೆಟ್ಟು ಕೊಡ್ತದೆ. ಇದನ್ನು ನೋಡ್ಕೊಂಡು ಹೆಂಗೆ ಕೂತೀರಿ ನೀವು ಅಂತ ಕೇಳ್ತಾರೆ ಬಾಬಾ.
सहन कर सकते हो, क्या रहम नहीं आता? और ಮೇಲೆ ನಿಮ್ಗೆ ಕರುಣೆ ಬರೋದಿಲ್ವಾ? अनेक प्रकार की विनाशी सुख शांति में विचलित हुई आत्माएं जो बाप को और अपने आप को भूल चुकी हैं. ಅನೇಕ ಪ್ರಕಾರದ ವಿನಾಶಿ ಸುಖ ಶಾಂತಿನಲ್ಲಿ ಅವರೆಲ್ಲ ಏನು ಮಾಡ್ತೀವಿ, ಎದಕ್ಕೆ ಹೊಡೆದಾಡ್ಲಿಕ್ಕಿರ್ತಾರೆ ಅವರು? ವಿನಾಶಿ ಸುಖ ಶಾಂತಿ. ಒಂದು ಭಾವನಾದಿಂದ ಯುದ್ಧ ಮಾಡ್ತಾರೆ, ಒಂದು ಆರ್ಥಿಕತೆ, ಅವ್ರದ್ದು ನಮಗೆ ಬೇಕು, ನಮ್ದು ಅವ್ರಿಗೆ ಬೇಕು, ಅವ್ರದ್ದು ನಾವು ಕಸ್ಕೋಬೇಕು, ನಮ್ದು ಅವ್ರಿಗೆ ಕಸ್ಕೋಬೇಕು, ನಮಗೆ ಅವ್ರು ಹೊಡೆದಿದ್ದಾರೆ, ಅವ್ರಿಗೆ ನಾವು ಹೊಡಿಬೇಕು. ಇದೆಲ್ಲ ನಡೆದಿರೋದಲ್ಲೇ. ಅದನ್ನು ಹೇಳ್ತಾರೆ ಬಾಬಾ, ಅನೇಕ ಪ್ರಕಾರ के ವಿನಾಶಿ ಸುಖ ಶಾಂತಿ में विचलित हुई आत्माएं. ವಿನಾಶಿ ವಸ್ತುಗಳಿಂದ, ವಿನಾಶಿ ಅವಾರ್ಡ್ಗಳಿಂದ ಅವ್ರಿಗೆ ಸುಖ ಶಾಂತಿ ಸಿಗ್ತೈತಿ ಅಂತ ಅಲ್ಲಿ ಏನು ಮಾಡ್ತಿದ್ದಾರೆ, ಅವರು ಒದ್ದಾಡ್ತಿದ್ದಾರೆ. ಅಂಥ ಆತ್ಮಗಳು ಜೋ ಬಾಪ್ ಕೋ ಅವ್ರ ಅಪನೆ ಆಪ್ ಕೋ ಭೂಲ್ ಚುಕಿ ಹೇ. ಆ ಒಂದು ಗದ್ದಲದಲ್ಲಿ ತಮ್ಮನ್ನು ತಾವು ಮರ್ತು ಬಿಟ್ಟಿದ್ದಾರೆ, ಪರಮಾತ್ಮನನ್ನು ಮರ್ತು ಬಿಟ್ಟಿದ್ದಾರೆ. जो बाप को और अपने आप को भूल चुकी है, ऐसे ही भूली हुई आत्माओं को. ಈ ಥರ ಎಲ್ಲವನ್ನು ಮರೆತಿರ್ತಕ್ಕಂಥ ಆತ್ಮಗಳ ಮೇಲೆ ಕಲ್ಯಾಣಕಿ ಭಾವನಾ ದ್ವಾರ, ಕಲ್ಯಾಣದ ಭಾವನೆಯ ಮುಖಾಂತರ उन्हें भी यथार्थ मंजिल बताकर अविनाशी प्राप्ति की अंजलि देने का संकल्प उत्पन्न नहीं होता. ಅಷ್ಟು ಒದ್ದಾಡ್ತಿರ್ತಾವ ಆತ್ಮಗಳು. ನಿಮಗೆ ಕರುಣೆ ಬರೋದಿಲ್ವೇನು? ನೀವು ಅವ್ರ ಮೇಲೆ ಏನು ಮಾಡಬೇಕೀಗ? ಕಲ್ಯಾಣದ ಭಾವನೆಯ ಮುಖಾಂತರ ಅವ್ರಿಗೂ ಕೂಡ ಏನು ಮಾಡಬೇಕು? ಅವಿನಾಶಿ ಪ್ರಾಪ್ತಿಯನ್ನು ಹೇಗೆ ಮಾಡಿಕೊಳ್ಬೇಕು ಅನ್ನೋದನ್ನು ತಿಳಿಸ್ಬೇಕು ಅಂತ ಹೇಳ್ತಾರೆ ಬಾಬಾ. ಆ ಸಂಕಲ್ಪ ನಿಮಗೆ ಬರೋದಿಲ್ಲೇನೋ ಅಂತ ಕೇಳ್ತಾರೆ ಬಾಬಾ. अब तो समय प्रमाण सप्ताह कोर्स के बजाय अपने वरदानों द्वारा, अपनी सर्वशक्तियों के द्वारा सेकेंड का कोर्स बताओ. ನೋಡ್ರಿ ಬಾಬಾ, ಮುಗೀತೀನಂತಾರೆ ಬಾಬಾ. ಇಲ್ಲಿ ತನಕ ಏನು ಮಾಡಿದ್ವಿ ನಾವು? ಸಪ್ತಾಹ ಕೋರ್ಸ್ ಮಾಡ್ತಿದ್ವಿ ಅಲ್ಲ, 7 ದಿನದ ಕೋರ್ಸ್ ಮಾಡ್ತಿದ್ವಿ, ಹೇಳ್ತಿದ್ವಿ. ಅದರ ಬದಲಾಗಿ ಈಗೇನು ಮಾಡಂತಾರೆ ಬಾಬಾ? ವರದಾನೋದ್ವಾರ. ವರದಾನ ಇಲ್ಲ ಕರೆದು ಹೇಳ್ತೀವಿ, ಇದು ಆತ್ಮ ಹೀಗೆ, ಮನಸ್ಸು, ಬುದ್ಧಿ, ಸಂಸ್ಕಾರ ಇದೆಲ್ಲ ತೋರಿಸಿ ಹೇಳ್ತಿದ್ವಿ. ಆದರೆ ಈಗೇನು ಹೇಳ್ತಾರೆ ಬಾಬಾ? ಅಷ್ಟು ಸಮಯ ಇಲ್ಲ. ವರದಾನಗಳ ಮುಖಾಂತರ ತುಮ್ ಆತ್ಮಾಭವ. ವರದಾನ ಅಂದ್ರೇನು? ನೀನು ಅದು ಇದೀ ಅಂತ ವರದಾನ ಕೊಟ್ಬಿಡೋದು. ಹಾಗೆ ವರದಾನಗಳ ಮುಖಾಂತರ, ನಿಮ್ಮ ಸರ್ವಶಕ್ತಿಗಳ ಮುಖಾಂತರ ಒಂದೇ ಸೆಕೆಂಡಿನಲ್ಲಿ ಕೋರ್ಸ್ ಮುಗಿಸ್ಬೇಕಂತ ಹೇಳ್ತಾರೆ ಬಾಬಾ. ಅಂಥ ಪರಿಸ್ಥಿತಿ ಬರ್ತದೆ ಅಂತ ಹೇಳ್ತಾರೆ ಬಾಬಾ. 1 ಸೆಕೆಂಡ್ನಲ್ಲಿ ನೀವು ದೃಷ್ಟಿ ಕೊಡ್ತಾ ನೀನಾತ್ಮ ಅಂತ ಹೇಳಿದ ತಕ್ಷಣ ಅದಕ್ಕೆ ಏನು ಅನ್ನಿಸ್ಬೇಕು? ಹೌದು, ನಾನು ಆತ್ಮ ಅಂತ ಅನ್ನಿಸ್ಬೇಕು. ಅಷ್ಟು ಶಕ್ತಿಶಾಲಿ ಯಾರಾಗಬೇಕು? ನಾವಾಗಬೇಕು. ಅದಕ್ಕೆ ಹೇಳ್ತಾರೆ ಬಾಬಾ, ತಬ್ ಹಿ ಸರ್ವ ಆತ್ಮಾओं को रूहों की दुनिया में बाप के साथ ले जा सकेंगे. ಆವಾಗ ನೀವು ಆ ಆತ್ಮಗಳನ್ನು ನಿಮ್ಮ ಜೊತೆಗೆ, ತಂದೆ ಜೊತೆಗೆ ಕರ್ಕೊಂಡು ಹೋಗಲಿಕ್ಕೆ ಸಾಧ್ಯ. ಅಶರೀರಿ ಭಾವ ಇವೆಲ್ಲ ವರದಾನ ಕೊಡಬೇಕು ಅವ್ರಿಗೆ. ಕಷ್ಟಪಟ್ಟು ಒದ್ದಾಡ್ತಿರ್ತಾವು, ಅವ್ರಿಗೆ ಹಿಂಗೆ ಅಶರೀರಿ ಭವದ ವರದಾನ ಕೊಟ್ಟ ತಕ್ಷಣ ಆತ್ಮ ದೇಹದಿಂದ ಏನಾಗಬೇಕು? ಒಂದೇ ಸೆಕೆಂಡ್ನಲ್ಲಿ ಭಿನ್ನ ಆಗಿಬಿಡ್ಬೇಕು. ಹಂಗಾಗಬೇಕು ಅಂತಾರೆ ಬಾಬಾ. ನಿರಾಕಾರಿ ಭವ, ನಿರಹಂಕಾರಿ ಭವ और ನಿರ್ವಿಕಾರಿ ಭವ का वरदान वरदाता द्वारा प्राप्त हो चुका है ना. ನಿಮಗೆ ಆ ವರದಾನಗಳು ಪ್ರಾಪ್ತ ಆಗಿದ್ದಾವಲ್ಲ ಅಂತ ಕೇಳ್ತಾರೆ ಬಾಬಾ. अब ऐसे वरदान को साकार रूप में लाओ. ಬರೀ ಹೇಳ್ಕೊತ ಕೂಡಬೇಡಿ. ಈ ವರದಾನಗಳನ್ನು ಏನು ಮಾಡಬೇಕಾಗಿದೆ? ಸಾಕಾರ ರೂಪದಲ್ಲಿ ತಗೊಂಡು ಬರಬೇಕು. ಅರ್ಥಾತ್ ಸ್ವಯಂ ಕೋ ಜ್ಞಾನಮೂರ್ತ್, ಯಾದಮೂರ್ತ್, ಸಾಕ್ಷಾತ್ಕಾರ ಮೂರ್ತ್ ಬನಾವೋ. ಮೇಲೆ ಹೆಡ್ಡಿಂಗ್ ಹೇಳಿದ್ರಲ್ಲ ಬಾಬಾ, ಯೋಗಿ ಭವ, ಪವಿತ್ರ ಭವ. ಅದಕ್ಕಿಂತ ಮೇಲೆ ಹೇಳಿದ್ರು ಬಾಬಾ, ಜ್ಞಾನಮೂರ್ತ್, ಸಾಕ್ಷಾತ್ಕಾರ ಮೂರ್ತ ಆಗಬೇಕು ಅಂದರೆ ಹಿಂಗೆ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಹೆಂಗೆ? ವರದಾನಗಳನ್ನು ಕೊಡಬೇಕು ನೀವು ಅಂತ ಹೇಳ್ತಾರೆ ಬಾಬಾ. जो भी सामने आए उसे मस्तक द्वारा मस्तक मणि दिखाई दे. ಯಾರೇ ನಿಮ್ಮ ಎದುರುಗಡೆ ಬಂದರೂ ಅವ್ರಿಗೆ ನಾವು ಹೆಂಗೆ ಕಾಣಿಸ್ಬೇಕು? ಇಲ್ಲಿ ಮಸ್ತಕ ಮಣಿನಲ್ಲಿ ಹೊಳಪು ಕಾಣಿಸ್ಬೇಕು ಅಂತ ಹೇಳ್ತಾರೆ ಬಾಬಾ.
ನೈನೋದ್ವಾರ ಜ್ವಾಲಾಯಿ ದಿಖಾಯಿ ದೆ. ನಿಮ್ಮ ಕಣ್ಣುಗಳ ನೋಡಿದ್ರೆ ಗೊತ್ತಾಗಬೇಕು ಇವ್ರಿಗೇನೋ ಸ್ಪೆಷಲ್ ಇದ್ದಾರೆ ಅಂತ. ಅವ್ರ ಮುಖದ್ವಾರ ವರದಾನ್ ಕೆ ಬೋಲ್ ನಿಕಲ್ತೆ ಹುಯೇ ದಿಖಾಯಿ ದೆ. ನಿಮ್ಮ ಬಾಯಿಯಿಂದ ಯಾವಾಗಲೂ ವರದಾನನೇ ಹೋಗಬೇಕು, ಅದೇ ಬರಬೇಕು. जैसे अब तक बाप दादा के महावाक्यों को साकार स्वरूप देने के लिए निमित्त बनते आए हो, अब इस स्वरूप को साकार बनाओ. जैसे अब तक बाप दादा के महावाक्यों को, ಹೇಗೆ ಇಲ್ಲಿವರೆಗೂ ಬಾಪ್ ದಾದಾರವರ ಮಹಾವಾಕ್ಯಗಳನ್ನು ಸಾಕಾರ ಸ್ವರೂಪದಲ್ಲಿ ಕೊಡುವುದರ ಸಲುವಾಗಿ ನೀವೇನಾಗಿದ್ದೀರಾ, ನಿಮಿತ್ತ ಆಗಿದ್ದೀರಾ. ಅಬ್ ಈ ಸ್ವರೂಪಕ್ಕೋ ಸಾಕಾರ ಬನಾओ. ಈಗ ಈ ಸ್ವರೂಪವನ್ನು ಸಾಕಾರ ಮಾಡಿ. ಯಾವ ಸ್ವರೂಪ? ವರದಾನಿ ಸ್ವರೂಪ ಅಂತ ಹೇಳಿದ್ರಲ್ಲ ಬಾಬಾ. ಸಾಕ್ಷಾತ್ಕಾರ ಮೂರ್ತ ಆಗಬೇಕು. ಬಾಪ್ ದಾದಾ बच्चों के स्नेह सहयोग और सेवा पर बार बार संतुष्टता के पुष्प चढ़ा रहे हैं. ನೋಡ್ರಿ ಬಾಬಾ ಹೇಳ್ತಾರೆ, ಬಾಪ್ ದಾದಾ ಮಕ್ಕಳ ಸ್ನೇಹ ಸಹಯೋಗ ಮತ್ತು ಸೇವೆ ನೋಡಿ ಮೇಲಿನ ಮೇಲೆ ಸಂತುಷ್ಟತೆಯ ಹೂಗಳನ್ನು ಬಾಬಾ ಹಾಕ್ತಾರೆ. ಮೆಹನತ್ ಪರ್ ಧನ್ಯವಾದ ದೇ ರಹೆ ಹೈ. ನಾವು ಮಾಡುವಂತಹ ಸೇವೆಗೆ ಖುಷಿಯಾಗಿ ಬಾಬಾ ನಮ್ಮ ಮೇಲೆ ಹೂಗಳನ್ನು, ಯಾವ ಹೂಗಳನ್ನು? ಬಾಬಾಗ ಖುಷಿ ಆಗ್ತದೆ ಆ ಖುಷಿಯ ಹೂಗಳನ್ನು ಹಾಕ್ತಾರೆ. ಮತ್ತು ನಮ್ಮ ಪರಿಶ್ರಮಕ್ಕೆ ಬಾಬಾ ನಮಗೇನು ಹೇಳ್ತಿದ್ದಾರೆ? ಧನ್ಯವಾದ ಹೇಳ್ತಾರೆ. ಸಾಥ್ ಸಾಥ್ भविष्य के लिए निमंत्रण भी देते हैं कि अब जल्दी जल्दी तीव्र गति से हो रही ईश्वरीय सेवा को संपन्न करो. ಅದರ ಜೊತೆಗೆ ಮತ್ತೇನು ಹೇಳ್ತಾರೆ ಬಾಬಾ? ಭವಿಷ್ಯದ ನಿಮಂತ್ರಣ ಕೊಡ್ತಿದ್ದಾರೆ. ಏನಂತೆ? ಈಗ ಬೇಗ ಬೇಗ ತೀವ್ರಗತಿಯಿಂದ ಈಶ್ವರ್ಯ ಸೇವೆಯನ್ನು ಸಂಪನ್ನ ಮಾಡಿ. ಸಂಪನ್ನ ಮಾಡೋದಂದ್ರೆ ಮುಗಿಸೋದು, ಈಶ್ವರ್ಯ ಸಂಪನ್ನ ಮಾಡಿ ಅಂತ ಎಲ್ಲರಿಗೂ ಹೇಳಬೇಕು ಅಂತ. ಇಡೀ ಜಗತ್ತಿನ ಆತ್ಮಗಳಿಗೆಲ್ಲ ಏನು ಮಾಡಬೇಕು? ಈಶ್ವರ್ಯ ಜ್ಞಾನವನ್ನು ಕೊಡಬೇಕು. ಅರ್ಥಾತ್ ಸ್ವಯಂ ಕೋ ಬಾಪ್ ಸಮಾನ್ ಬನೋ. बाप के आह्वान की पसारी हुई बाहों में समा जाओ. बाप के आह्वान की पसारी हुई. ಬಾಬಾ ಹೆಂಗೆ ಕರೀತಾರೆ? ಎರಡೂ ಕೈಗಳನ್ನು ಅಗಲ ಮಾಡಿ ಬಾಬಾ ಏನು ಮಾಡ್ತಾರೆ? ತನ್ನ ಮಕ್ಕಳನ್ನು ಆಹ್ವಾನ ಮಾಡ್ತಿದ್ದಾರಲ್ಲ, ಅದರಲ್ಲಿ ಆಗ್ಬಿಡಿ, ಸಮ ಆಗಿಬಿಡ್ರಿ, ಸಮಾವೇಶ ಆಗಿಬಿಡಿ. ಸ್ನೇಹ ಕಾ ಪ್ರತ್ಯಕ್ಷ ಸ್ವರೂಪ ಹೇ ಸಮಾನ್ ಬನ್ ಜಾನ. ಏನೋ ಬಾಬಾಗೆ ಭಾಳ ಸ್ನೇಹಿ ಅದೀವ್ರಿ, ಬಾಬಾ ನಾವು ಭಾಳ ಪ್ರೇಮ ಮಾಡ್ತೀವಿ ಅಂದ್ರೆ ಏನರ್ಥ? ನೀವು ಸಮಾನ ಆದ್ರಷ್ಟೇ ಬಾಬಾನ ಪ್ರೇಮ ಮಾಡಿದ ಹಾಗೆ ಅಂತ ಹೇಳ್ತಾರೆ ಬಾಬಾ. आज ही बाप दादा के साथ चलोगे? ಬಾಬಾ ಇವತ್ತೇ ಹೋಗುವುದದ ಬರ್ರಿ ಅಂತಂದ್ರೆ ಬರ್ತೀರಾ? ಐಸೆ ರೆಡಿ ಹೋ, ಹಂಗೆ ತಯಾರಾಗಿದ್ದೀರಾ? ಆಗಿರೇ ಆಗಿವಾ? ತಯಾರಾಗೋದಂದ್ರೆ ಹಂಗೆ ಬಾಬಾ ಬಂದ್ಬಿಡ್ತೀವಿ ಅಂತಲ್ಲ, ಅಷ್ಟು ಸಂಪನ್ನ ಆಗಿದ್ದೀವ ಅದನ್ನು ಕೇಳ್ತಾರೆ ಬಾಬಾ. ಯಾ रही हुई सेवा का शुभ संबंध खींचेगा. ಬಾಬಾ ಇನ್ನೂ ಸೇವೆ ಇದಂಥ ಸೇವೆ ಆ ಕಡೆ ಎಳಿತದೆ ಏನು ಅಂತ ಕೇಳ್ತಾರೆ ಬಾಬಾ. ಅಲ್ಲಿ ಸಿಕ್ಕಾಕೋಬೇಡ್ರಿ ಅಂತಾರೆ ಬಾಬಾ. ಸೇವೆಯ ಬಂಧನದಲ್ಲಿನೂ ಸಿಕ್ಕಾಕೋಬಾರ್ದು, ಹೋಗೋಕ್ಕಾಗೋದಿಲ್ಲ. वह फिर वतन से करेंगे. एक सेकंड में सर्व संबंध के लिए सेवा भुलाने का पुरुषार्थ करते हो. ಬಾಬಾ ಹೇಳ್ತಾರೆ, ಕೂಡಲೇ ಬಂದುಬಿಡ್ತೀರಾ? ಅಲ್ಲಿ ಬಂದು ಮತ್ತು ವತನದಿಂದ ಸೇವೆ ಮಾಡ್ತೀರೇನು? ಬ್ರಹ್ಮ ಬಾಬಾ ಏನು ಮಾಡ್ತಾರೆ? ಬ್ರಹ್ಮ ಬಾಬಾ ದಾದಿ ಇಬ್ಬರು ಸೂಕ್ಷ್ಮತನದಲ್ಲಿ ಇದ್ದುಕೊಂಡೇ ಏನು ಮಾಡ್ತಿದ್ದಾರೆ? ಸೇವೆ ಮಾಡ್ತಿದ್ದಾರೆ. ಹಾಗೆ ಮಾಡ್ತೀರೇನು? ಏಕ್ ಸೆಕೆಂಡ್ ಮೇ, ಒಂದೇ ಸೆಕೆಂಡಿನಲ್ಲಿ ಸರ್ವ ಸಂಬಂಧಕ್ಕೆ ಲಿಯೇ ಸೇವಾ ಭುಲಾನೆ ಕಾ ಪುರುಷಾರ್ಥ ಕರ್ತೆ ಹೋ. ಎಲ್ಲವನ್ನ ಮರೆಯುವಂಥ, ಒಂದೇ ಸೆಕೆಂಡಿನಲ್ಲಿ ಎಲ್ಲವನ್ನ ಮರೆಯುವಂಥ ಪುರುಷಾರ್ಥ ಮಾಡ್ತೀರಾ. ऐसे ही अपना निजी स्वरूप व वरदानी स्वरूप सदा स्मृति में रहना चाहिए. ಹೀಗೇನೆ ನಿಮ್ಮ ನಿಜ ಸ್ವರೂಪ ಯಾವುದು? ನನಾತ್ಮ
ಯಾವಾಗಲೂ ನೆನಪಿರಬೇಕು. ವರದಾನಿ ಸ್ವರೂಪ್, ಯಾವಾಗಲೂ ಸ್ಮೃತಿ ಇರಬೇಕಾಗ್ತದೆ. अपवित्रता का और विस्मृति का नाम निशान भी न रहे. ನಮಗೆ ಅಪವಿತ್ರತ ಅಂದರೆ ಏನು ಅಂತ, ಅದರಿಂದ ಏನಾಗಬೇಕು, ನಾವು ಅವಿದ್ಯೆ ಇರಬೇಕು. ಅಪವಿತ್ರತೆ ಅಂದರೆ ನಮ್ಗೆ ಗೊತ್ತಿರಬಾರ್ದು, ಅಷ್ಟು ಏನಿರಬೇಕು, ಪವಿತ್ರ ಇರಬೇಕು. ವಿಸ್ಮೃತಿ ಅನ್ನೋದೇ ಬರಬಾರ್ದು. ಮರ್ತೆ, ನಾನು ಆತ್ಮ ಅನ್ನೋದು ಮರ್ತೆ ಅನ್ನಂಗಿಲ್ಲ. ಅದೇ ಹೇಳ್ತಾರೆ ಬಾಬಾ, नाम निशान की न रहे, इसको कहा जाता है वरदान का कोर्स करना. ವರದಾನದ ಕೋರ್ಸ್ ಮಾಡಬೇಕು ಅಂದರೆ ಈ ಥರ ಸದಾ ನಿರಂತರ ಬಾಪ್ ಅವ್ರ ಮೇ ಇದೇ ಸ್ಮೃತಿನಲ್ಲಿ ಇರಬೇಕು. ಐಸಾ ಕೋರ್ಸ್ ಕಿಯಾ ಹೇ ಯಾ ಕರ್ನಾ ಹೇ, ಇಂಥ ಕೋರ್ಸ್ ಮಾಡಿದ್ದೀರಾ ಅಥವಾ ಮಾಡಬೇಕಾಗಿದೆಯಾ? जैसे आप लोग साप्ताहिक कोर्स समाप्त करने के सिवाय किसी भी आत्मा को क्लास में जाने नहीं देते हो. ಮೊದಲೇನು ಮಾಡ್ತಿದ್ರು, 7 ದಿನದ ಕೋರ್ಸ್ ಮಾಡದ ಹೊರತು ಈ ಮುರಳಿ ಕ್ಲಾಸಿಗೆ ಕಳಿಸ್ತಿರಲಿಲ್ಲ. ಐಸೆ ಹಿ ಬ್ರಾಹ್ಮಣ ಬಚ್ಚೆ, ಹೀಗೇನೆ ಬ್ರಾಹ್ಮಣ ಮಕ್ಕಳು जो यह प्रैक्टिकल कोर्स समाप्त नहीं करते तो जानते हो कि बाप दादा उन्हें कौन से क्लास में जाने नहीं देते. ಅದೇ ಥರ ಈಗ ನಾನು ಪ್ರಾಕ್ಟಿಕಲ್ ಕೋರ್ಸ್ ಮಾಡದ ಹೊರತು ಬಾಪ್ ದಾದಾ ಅವರನ್ನು ಕ್ಲಾಸ್ನಲ್ಲಿ ಜಾನೆ ನಹಿ ದೇತೆ. वे फर्स्ट क्लास में दाखिल नहीं हो सकते. फर्स्ट क्लासಲ್ಲಿ ಅವರನ್ನು ಕೂಡ್ಸೋಕ್ಕಾಗೋದಿಲ್ಲ. ಫಸ್ಟ್ ಕ್ಲಾಸ್ ಕೌನ್ ಸಾ ಹೇ? ಫಸ್ಟ್ ಕ್ಲಾಸ್ ಅಂದರೆ ಯಾವುದು? जब आप लोग उन्हों को क्लास में जाने नहीं देते तो ड्रामा भी फर्स्ट क्लास में जाने का अधिकारी नहीं बना सकता. ಯಾವಾಗ ತಾವು ಅವರನ್ನು ಕ್ಲಾಸ್ನಲ್ಲಿ ಕಳಿಸೋದಿಲ್ವೋ, ನಾಟಕದಲ್ಲಿನೂ ಕೂಡ ಫಸ್ಟ್ ಕ್ಲಾಸಲ್ಲಿ ಹೋಗೋ ಅಧಿಕಾರ ಅವರಿಗೆ ಇರೋದಿಲ್ಲ. फर्स्ट क्लास में जाने के लिए यह 2 मुख्य वरदान प्रैक्टिकल रूप में चाहिए. ಫಸ್ಟ್ ಕ್ಲಾಸಲ್ಲಿ ಹೋಗಬೇಕು ಅಂತಂದರೆ 2 ಮುಖ್ಯ ವರದಾನಗಳು ಪ್ರಾಕ್ಟಿಕಲ್ ರೂಪದಲ್ಲಿ ಕಾಣಿಸ್ಬೇಕು, ಇರಬೇಕು. ಏನು? ವಿಸ್ಮೃತಿ ವ ಅಪವಿತ್ರತಾ ಕ್ಯಾ ಹೋತಿ ಹೇ ಇಸ್ಕಿ ಅವಿದ್ಯಾ ಹೋ ಜಾಯೆ ಹೇಳ್ತಾರೆ ಬಾಬಾ. ವಿಸ್ಮೃತಿ ಮತ್ತು ಅಪವಿತ್ರತೆ ಈ 2ಗಳ ಅವಿದ್ಯೆ ಇರಬೇಕು. ಅವಿದ್ಯೆ ಇರಬೇಕು ಅಂದರೆ ಅವ್ರಿಗೆ ಗೊತ್ತೇ ಇರಬಾರ್ದು. ವಿಸ್ಮೃತಿ ಅಂದರೆ ಏನು ಗೊತ್ತಿರಬಾರ್ದು, ಮತ್ತು ಅಪವಿತ್ರತಾ ಅಂದ್ರೇನು ಇರಬಾರ್ದು. ತುಮ್ ಸಂಗಮ್ ಪರ್ ಉಪಸ್ಥಿತ ಹೋನಾ, ಎಲ್ಲಿ ಕೂತಿದ್ದೀರಿ ನೀವೀಗ? ಸಂಗಮದಲ್ಲಿ ಕೂತಿದ್ದೀರಾ. ಇಸ್ಕಿ ಅವಿದ್ಯಾ ಹೋ ಜಾ, ಬಾಬಾ ಹೇಳ್ತಾರೆ. तो ऐसे अनुभव हो कि यह संस्कार व स्वरूप मेरा नहीं है बल्कि मेरे पूर्व जन्म का था, अब नहीं है. मैं ब्राह्मण हूँ और ये तो शूद्र के संस्कार व स्वरूप है. ऐसे अपने से भिन्न अर्थात दूसरे के संस्कार है. ಅಪವಿತ್ರತಾ ಮತ್ತು ವಿಸ್ಮೃತಿ ಹೆಂಗಿರಬೇಕು ಅಂತಂದರೆ, ಈಗ ನಾವು ಎಲ್ಲಿದ್ದೀವಿ? ಸಂಗಮ ಯುಗದಲ್ಲಿದ್ದೀವಿ. ಸಂಗಮ ಯುಗದಲ್ಲಿ ಅಂತಂದರೆ ನಾವು ಯಾರು? ಬ್ರಾಹ್ಮಣಾತ್ಮಗಳು. ಅಪವಿತ್ರತಾ ಮತ್ತು ವಿಸ್ಮೃತಿ ಅನ್ನೋದು ನಂದು ಹಳೆಯ ಜನ್ಮದ ಸಂಸ್ಕಾರ. ಈಗ ನಾನು ಅದರಿಂದ ಭಿನ್ನ ಆಗಿ ಬಂದಿದ್ದೀನಿ. ಈ ಥರ ನಿಮಗೆ ಅನುಭವ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಇದಕ್ಕೆ ಹೇಳಲಾಗ್ತದೆ, ಐಸಾ ಅನುಭವ ಹೋನಾ ಇಸ್ಕೋ ಕಹಾ ಜಾತಾ ಹೇ ನ್ಯಾರಾ ಔರ್ ಪ್ಯಾರಾ. ಈ ಜಗತ್ತಿನಿಂದ, ಈ ದೇಹದಿಂದ ಎಷ್ಟು ಭಿನ್ನ 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 ಆಗ್ತಾ ಹೋಗ್ತೀವೋ ಅಷ್ಟು ನಾವು ಎಲ್ಲರಿಗೂ ಏನಾಗ್ತೀವಿ? ಪ್ಯಾರ ಆಗ್ತೀವಿ. ಬಾಬಾಗೆ ಪ್ಯಾರ ಆದರೆ ಇಡೀ ವಿಶ್ವಕ್ಕೂ ಪ್ಯಾರ ಆಗ್ತೀವಿ. ಜೈಸೆ ದೇಹ और ದೇಹಿ ದೋನೋ ಅಲಗ್ ಅಲಗ್ 2 ವಸ್ತುಯೇ ಹೇ. ಹೇಗೆ ದೇಹ ಮತ್ತು ಆತ್ಮ ಏನಾಗಿದ್ದಾವೆ? ಬೇರೆ ಬೇರೆ ಇದ್ದಾವಲ್ಲ. ಬೇರೆ ಬೇರೆ ಇದಾವು ಅಂತಂದರೆ ಮೇರೆ ಸಮझने से माया के वश हो जाते हैं. ಬಾಬಾ ಹೇಳ್ತಾರೆ, जैसे देह और देही दोनों अलग अलग 2 ವಸ್ತುಯೇ ಹೇ. ನಾನು ಆತ್ಮ ಬೇರೆ, ದೇಹ ಬೇರೆ, 2 ಬೇರೆ ಬೇರೆ ಇದ್ದಾವಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ,
लेकिन अज्ञानवश दोनों को मिला दिया गया है. ದೇಹ ಮತ್ತು ಆತ್ಮ ಎರಡು ಒಂದು ಮಾಡಿಬಿಟ್ಟಿದ್ದಾರೆ. ಅದು ಅಜ್ಞಾನ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಮೇರೆ ಕೋ ಮೈ ಸಮझ लिया गया है और इसी गलती के कारण इतनी परेशानी, दुख तथा अशांति प्राप्त की है. ಯಾಕಿಷ್ಟು ನಮಗೆ ದುಃಖ ಅಶಾಂತಿ ಆಗಿದೆ ಅಂತಂದರೆ, ಮೇರೆ ಕೋ ಮೈ ಸಮझ लिया है, ಮೇರೆ ಕೋ ಮೈ ಸಮझ लिया है. ಮೊನ್ನೆನೂ ಬಂದಿತ್ತಿದು, ನಂದು ಅನ್ನೋದನ್ನು ನಾನು ಅಂತ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಎಷ್ಟು ಸೂಕ್ಷ್ಮ ಮಾತದೆ ಇದು. ದೇಹ ನಂದು, ದೇಹ ನಾನು ಅಲ್ಲ, ದೇಹ ನಂದು. ಈ ನಂದು ಅನ್ನೋದನ್ನು ಏನು ಮಾಡ್ಕೊಂಡಿದ್ದೀವಿ, ನಾನೇ ದೇಹ ಅಂತ ಮಾಡ್ಕೊಂಡಿದ್ದಕ್ಕೆ ಇದೆಲ್ಲ ಏನಾಗಿರೋದು, ಹಿಟ್ಪಿಟ್ಟಾಗಿರೋದು. ಅದಕ್ಕೇನಾಗ್ತಿದೆ, ದುಃಖ ಇದೆ, ಅಶಾಂತಿ ಇದೆ. ऐसे ही यह अपवित्रता और विस्मृति के संस्कार, ಇವೆರಡು ಹೇಗೆ ಭಿನ್ನ ಆಗಿದ್ದಾವೋ ಹಾಗೆಯೇ ವಿಸ್ಮೃತಿ ಮತ್ತು ಅಪವಿತ್ರತೆಯ ಸಂಸ್ಕಾರ जो मेरे ಅರ್ಥಾತ್ ಬ್ರಾಹ್ಮಣಪನ್ ಕೆ ನಹಿ ಹೇ. ಬಾಬಾ ಹೇಳ್ತಾರೆ, ಇವು ನಂದಲ್ಲ. ಅಪವಿತ್ರತಾ ಮತ್ತು ವಿಸ್ಮೃತಿ ಸಂಸ್ಕಾರನ್ನು ಕೂಡ ಏನು ಮಾಡ್ಕೊಂಡಿವಿ, ನಂದಂತ ಅಂದ್ಕೊಂಡ್ಬಿಟ್ಟು. ಅಪವಿತ್ರತಾ ಇರೋದೇ, ನಾನು ದೇಹ ನಾನು ದೇಹ ಅಂದ್ಕೊಂಡ್ರೆ ಏನರ್ಥ, ವಿಸ್ಮೃತಿ ಆದಂಗೆ ಆಯಿತು. ಅರ್ಥಾತ್ ಬ್ರಾಹ್ಮಣಪನ್ ಕೆ ನಹಿ ಹೇ. ಯಾವಾಗ ನಾನು ಅಪವಿತ್ರತಾ ಅಂದ್ಕೊಂಡೆ, ನಾನು ದೇಹ ಅಂದ್ಕೊಂಡ್ರೆ ನಾವು ಯಾರಲ್ಲ, ಬ್ರಾಹ್ಮಣರಲ್ಲ, ಶೂದ್ರಪನ್ ಕೆ ಹೇ. ಬಾಬಾ ಹೇಳ್ತಾರೆ, इनको भी मेरे समझने से माया के वश हो जाते हैं और फिर परेशान अर्थात ब्राह्मणपन की शान से परे हो जाते हो. ನಾನು ದೇಹ ಅಂತ ಬಂದ ತಕ್ಷಣ ಅಲ್ಲಿ ಏನು ಬಂತದೋ ಅಪವಿತ್ರ ಅಂತ. ಅಪವಿತ್ರತಾ ಬಂದ ತಕ್ಷಣ ಏನಾಗ್ತು, ದುಃಖ ಬಂತು. ಬ್ರಾಹ್ಮಣಪನ್ನದ ಒಂದು ನಶೆಯಿಂದ ಏನಾಗ್ಬಿಡ್ತೀವಿ, ನಾವು ದೂರ ಹೋಗ್ಬಿಡ್ತೀವಿ. यह छोटी सी भूल चेक करो कि यह मेरा संस्कार तो नहीं, यह मेरा स्वरूप तो नहीं. समझा? ಇದು ಸೂಕ್ಷ್ಮ ಚೆಕ್ಕಿಂಗ್ ಬೇಕಂತಾರೆ ಬಾಬಾ. ಇದನ್ನು ಚೆಕ್ ಮಾಡಿಕೊಂಡು ಇದು ನಂದಲ್ಲ, ನನ್ನ ಸ್ವರೂಪ ಅಲ್ಲ ಅಂತ ತಿಳ್ಕೋಬೇಕು. ತೋ ಇಸ್ ವರದಾನ್ पवित्र भव और योगी भव को प्रैक्टिकल स्वरूप में लाओ, तब ही बाप समान और बाप के समीप जाने के अधिकारी बन सकते हो. ಬಾಬಾನ ಹತ್ರ ಹೋಗೋಕ್ಕೆ ನಮಗೆ ಅಧಿಕಾರ ಯಾವಾಗ ಬರ್ತದೆ, ಪವಿತ್ರತಾ ಭವ ಯೋಗಿ ಭವ ಇದ್ರಷ್ಟೇ ನಾವು ಪರಮಾತ್ಮನ ಸಮೀಪ ಹೋಗ್ಲಿಕ್ಕಾಗ್ತದೆ. आज कल पहले वाले बहुत काल से बिछड़े हुए बाप की याद में तड़पने वाले व अव्यक्त मिलन मनाने के शुभ संकल्प में रमण करने वाले, अपनी स्नेह की डोर से बाप दादा को भी ಬಾಂಧನೆ ವಾಲೆ. ನೋಡ್ರಿ ಬಾಬಾ, ಇವೆಲ್ಲ ನಾವೇನೇನಿದ್ದೀವಿ ಅಂತ ಹೇಳ್ತಾ ಹೋಗ್ತಾರೆ ಬಾಬಾ. ಆಜ್ ಕಲ್ ಪೆಹಲೆ, ಇವತ್ತಿಗೆ ಒಂದು ಕಲ್ಪದ ಹಿಂದೆ ಅಂದರೆ ಇವತ್ತಿಂದ 5000 ವರ್ಷಗಳ ಮೊದಲು ಬಹುತ್ ಕಾಲ್ ಸೆ ಬಿಛಡೆ ಹುಯೆ, ಬಹಳ ದಿನದಿಂದ ಬಾಬಾರಿಂದ ಏನಾಗಿದ್ವಿ, ನಾವು ದೂರ ಇದ್ವಿ. ತಂದೆ ನೆನಪಿನಲ್ಲಿ ತಡಪ್ನೆ ವಾಲೆ ಅವ್ಯಕ್ತ ಮಿಲನ್ ಮನಾನೆಕೆ, ನಾವೆಲ್ಲ ಏನು ಮಾಡ್ತೀವಿ, ಅವ್ಯಕ್ತ ಮಿಲನ ಮಾಡ್ತಕ್ಕಂಥ ಶುಭ ಸಂಕಲ್ಪವನ್ನು ರಮಣ ಮಾಡುವಂತಹ ಅಪ್ನಿ ಸ್ನೇಹಕ್ಕೆ ಡೋರ್ ಸೆ ಬಾಪ್ ದಾದಕ್ಕೋ ಭಿ ಬಾಂಧನೆ ವಾಲೆ, ನಾವೆಲ್ಲ ಬಾಬಾನ ಕೂಡ ಕಟ್ಟಿ ಹಾಕಿದ್ದೀವಿ ಅಂತ. ಇದರಿಂದ ಸ್ನೇಹದ ಹಗ್ಗದಿಂದ ಬಾಬಾರವರನ್ನು ಕಟ್ಟಿ ಹಾಕಿದ್ದೀವಿ. ಅದನ್ನೇ ಮಹಾಭಾರತದಲ್ಲಿ ಯಶೋಧ ಏನು ಮಾಡ್ತಾಳೆ, ಕೃಷ್ಣನನ್ನು ಹಗ್ಗ ತಗೊಂಡು ಕಟ್ತಾಳಲ್ಲ, ಅದು ನಮ್ಮ ಯಾದ್ಗಾರನೇ, ಇದು ಸ್ನೇಹ ಹಗ್ಗ. ನಯೇ ನಯೇ ಬಚ್ಚೆ ವ ಸಾಕಾರಿ ದೇಶ ಮೇ ದೂರ ದೇಶಿ ಬಚ್ಚೆ ಜೋ ಹೇ, ಹೊಸ ಮಕ್ಕಳು ಸಾಕಾರ ದೇಶದಲ್ಲಿ, ದೂರ ದೇಶದಲ್ಲಿರುವಂಥ ಮಕ್ಕಳು, ಉನೋಂಕೆ ಪ್ರತಿ ವಿಶೇಷ मिलने के लिए बाप दादा को भी जाना पड़ा है. तो ಶಕ್ತಿಶಾಲಿ ಕೌನ್ ಹುಯೇ, ಎಲ್ಲೆಲ್ಲೋ ಇದ್ದಾರೆ ನನ್ನ ಮಕ್ಕಳು, ಬೇರೆ ದೇಶದಲ್ಲಿದ್ದಾರೆ, ದೂರ ಇದ್ದಾರೆ, ಅಲ್ಲಿನೂ ನಾನು ಹೋಗಬೇಕಾಗ್ತದೆ ಅಂತಂದಾಗ ಮಕ್ಕಳು ಶಕ್ತಿಶಾಲಿ ಇದ್ದಾರೋ, ಬಾಬಾ ಶಕ್ತಿಶಾಲಿ ಇದ್ದಾರೋ? ಮಕ್ಕಳು ಎಲ್ಲಿದ್ದಾರೋ ಅಲ್ಲೇ ಕರೆಸ್ಕೊಳಿಗತ್ತಾರಂತೆ ಬಾಬಾಗ.
ಯಾರು ಶಕ್ತಿಶಾಲಿ ಆದರು ಅಂತ ಕೇಳ್ತಾರೆ ಬಾಬಾ. ಬಾಂಧನೆ ವಾಲೆ ಯಾ ಬಂಧನೆ ವಾಲೆ, ಕಟ್ಟೋರು ಶಕ್ತಿಶಾಲಿನೋ ಕಟ್ಟಿಸ್ಕೊಳ್ಳೋರು ಶಕ್ತಿಶಾಲಿನೋ. ಬಾಪ್ ಕೇತೆ ಹೇ, ಬಾಬಾ ಹೇಳ್ತಾರೆ ವಾಹ ಬಚ್ಚೆ ವಾ, ಶಾಬಾಷ್ ಬಚ್ಚೆ. ಹಂಗೆ ಹೇಳ್ತಾರೆ ಬಾಬಾ. नयों के प्रति विशेष बाप दादा का स्नेह है क्योंकि निश्चय की सदा विजय है. ಹೊಸಬ್ರೇನು ಬರ್ಲಿಕ್ಕತ್ತಾರಲ್ಲ ಅವ್ರಿಗೆ ಬಾಬಾಗೆ ವಿಶೇಷವಾದ ಪ್ರೀತಿ ಇದೆ. ಯಾಕೆ? ಅವರು ಬಾಬಾನ ಮೇಲೆ ನಿಶ್ಚಯ ಇಟ್ಟು ಬಂದಿದ್ದಕ್ಕೆ ಬಾಬಾಗ ವಿಶೇಷವಾದ ಕಾಳಜಿ ಇದೆ, ಪ್ರೀತಿ ಇದೆ. ವಿಶೇಷ ಸ್ನೇಹ का कारण यह है कि नए बच्चे सदा अव्यक्त मिलन मनाने की मेहनत में रहते हैं. ನಾವೆಲ್ಲ ಲೇಟ್ ಮಾಡಿ ಬಂದಿದ್ದೀವಲ್ಲ, ಸಾಕಾರದಲ್ಲಿ ಇದ್ದಾಗ ಬರಲಿಲ್ಲ, ಬಾಬಾ ಅವ್ಯಕ್ತ ಆದಾಗ ಬಂದ್ವಿ. ಅವ್ಯಕ್ತ ಮಿಲನ್ ಮಾಡಬೇಕು ಅಂತಂದರೆ ಸ್ವಲ್ಪ ಮೆಹನತ್ ಹಿಡಿತು. ಸಾಕಾರದಲ್ಲಿ ಮಿಲನ್ ಮಾಡೋದಕ್ಕೂ ಅವ್ಯಕ್ತದಲ್ಲಿ ಮಿಲನ್ ಮಾಡೋದಕ್ಕೂ ಪರಿಶ್ರಮ ಇದೆ. ಅದಕ್ಕೆ ಬಾಬಾ ಹೇಳ್ತಾರೆ ಹೊಸಬ ಮಕ್ಕಳ ಮೇಲೆ ನನಗೆ ಬಹಳಷ್ಟು ವಿಶೇಷವಾದ ಪ್ರೀತಿ ಇದೆ, ಸ್ನೇಹ ಇದೆ. ಅವ್ಯಕ್ತ ರೂप द्वारा व्यक्त रूप से किए हुए चरित्रों का अनुभव करने के सदा शुभ आशा के दीपक जगाए हुए रहते हैं. ऐसे मेहनत करने वालों को फल देने के लिए बाप दादा को भी विशेष याद स्वतः ही रहती है. ಇಂಥ ನನ್ನ ಮಕ್ಕಳಿಗೂ ಕೂಡ ನಾನು ಫಲ ಕೊಡಬೇಕಾಗ್ತದೆ. ಬಾಬಾ ಹೇಳ್ತಾರೆ इसलिए बाप दादा आपकी याद, आज की गुड मॉर्निंग व नमस्ते पहले विशेष चारों ओर के नए नए बच्चों को दे रहे हैं. साथ में सब बच्चे तो है ही, अव्यक्त रूप में अव्यक्त मुलाकात तो सदा काल की है. ऐसे वरदाता बच्चों को बाप दादा का याद प्यार और नमस्ते. नमस्ते बाबा, नमस्ते. अव्यक्त वाणी का सार स्नेह का प्रत्यक्ष रूप है. बाप के समान बन जाना. ನಮಗೆ ಬಾಬಾನ ಮೇಲೆ ಪ್ರೀತಿ ಇದರ ಅರ್ಥ ಪ್ರತ್ಯಕ್ಷ ಮಾಡಬೇಕು ಅಂತಂದರೆ ನಾವೇನಾಗಬೇಕು? ಬಾಪ್ ಸಮಾನ ಆಗಬೇಕು. ಬಾಪ್ ಕಿ ವತ್ಸೋं के प्रति यही शुभ इच्छा है कि वे बाप के समान बने. ಬಾಬಾಗೇನು ಇಚ್ಛಾ ಇದೆ? ನನ್ನ ಮಕ್ಕಳು ನನ್ನ ಸಮಾನ ಆಗಲಿ ಅಂತ. घर जाने से पहले अव्यक्त फरिश्तों की महफिल अव्यक्त वतन में होती है. इस महफिल में सर्व स्नेही बाप दादा बच्चों का आह्वान कर रहे हैं. ಬಾಬಾ ಹೇಳ್ತಾರೆ ಮನೆ ಹೋಗೋಕ್ಕಿಂತ ಮುಂಚೆ, ಪರಮಧಾಮಕ್ಕೆ ಹೋಗೋಕ್ಕಿಂತ ಮುಂಚೆ ನಾವೆಲ್ಲಿ ಹೋಗಬೇಕು? ಅವ್ಯಕ್ತ ಫರಿಸ್ತಾ ಸಭಾಭವನಕ್ಕೆ ಹೋಗಬೇಕು. ಎಲ್ಲರೂ ಅಲ್ಲಿ ಹೋಗಿ ಮತ್ತೆ ಒಂದಾಗಿ ಆಮೇಲೆ ಎಲ್ಲಿ ಹೋಗಬೇಕಾಗಿದೆ? ವಾಪಸ್ ಮನೆಗೆ ಹೋಗಬೇಕಾಗಿದೆ. ಅದಕ್ಕೆ ಬಾಬಾ ನಮಗೆ ಆಹ್ವಾನ ಮಾಡ್ತಿದ್ದಾರೆ. अब तो समय प्रमाण साप्ताहिक कोर्स की बजाय अपने वरदानों द्वारा और अपनी सर्वशक्तियों द्वारा सेकंड का कोर्स कराओ. तब ही आप सर्वात्माओं को बाप के साथ रूहों की दुनिया में ले जा सकेंगे. ಎಷ್ಟು ವರ್ಷ ಆಯ್ತು ಈಗ? ಆಗಲೇ 90 ವರ್ಷ ಆಯ್ತು. ಇನ್ನು 10 ವರ್ಷ ಒಳಗೆ ಇಡೀ ಜಗತ್ತಿನ ಆತ್ಮಗಳಿಗೆಲ್ಲ ನೀನು ಆತ್ಮ ಅಂತ ಸ್ಮೃತಿ ತರಿಸ್ಬೇಕೀಗ ನಾವು. ಪ್ರತಿಯೊಂದು ಆತ್ಮಕ್ಕೂ ನೀನು ಆತ್ಮ ಅಂತ ಸ್ಮೃತಿ ತರಿಸದ ಹೊರತು ಆತ್ಮಗಳು ಪರಂಧಾಮಕ್ಕೆ ಹೋಗೋಕ್ಕಾಗೋದಿಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ ಬೇಗ ಬೇಗ ಏನಾಗಬೇಕು? ನಾವು ವರದಾನಿ ಮೂರ್ತಾಗಬೇಕು. ಹೋಗ್ತಾ ಬರ್ತಾ ನಮ್ಮ ಎದುರುಗಳಿಗೆ ಯಾವ ಆತ್ಮಗಳು ಬರ್ತಾವೋ ಒಂದೇ ಸೆಕೆಂಡಿನಲ್ಲಿ ಅವ್ರಿಗೇನು ಮಾಡಬೇಕು? ಕೋರ್ಸ್ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಆವಾಗ 10 ವರ್ಷೊಳಗೆ ಆಗಬೇಕಲ್ಲ, ಎಲ್ಲ ವಿನಾಶ ಆಗಬೇಕು, ನಿರ್ಮಾಣ ಆಗಬೇಕು, ಸತ್ಯುಗ ಬರಬೇಕು. ಟೈಮ್ ಏನಾಗಿದೆ ಬಹಳಷ್ಟು ಕಡಿಮೆ ಇರೋದ್ರಿಂದ 7 ದಿವಸ ಕೋರ್ಸ್ ಮಾಡೋಕ್ಕೆ ಮೊದಲು 7 ದಿವಸ ಮಾಡ್ತಿದ್ದರು, ಆಮೇಲೆ 3 ದಿವಸ ಮಾಡಿದರು, ಈಗ 2 ದಿವಸ ಮಾಡಿದರು, 1 ದಿವಸ ಹೋಯ್ತು. ಈಗ ಎಲ್ಲಿಗೆ ಬಂದರು ಬಾಬಾ? 1 ಸೆಕೆಂಡಿಗೆ ಬಂದರು. ಬಾಬಾ ಹೇಳ್ತಾರೆ पवित्र भव और योगी भव ये वरदान प्रैक्टिकल स्वरूप में लाओ. ನಾನಾಗಬೇಕು ಫಸ್ಟ್. ನಾನು ಪವಿತ್ರ, ನಾನು ನಿರಂತರ ಯೋಗಿ, ಅದನ್ನು ಪ್ರಾಕ್ಟಿಕಲ್ನಲ್ಲಿ ತಗೊಂಡು ಬಂದು ವರದಾನ ಸ್ವರೂಪದಲ್ಲಿ ತಗೊಂಡು ಬರಬೇಕು.
तब ही बाप समान बन सकते हैं और बाप के समीप जाने के अधिकारी बन सकते हो। विस्मृति और अपवित्रता क्या होती है, उसकी भी अविद्या हो जाए, इसको कहा जाता है वरदान का कोर्स करना। अच्छा, ओम शांति।